ಅದು ಇನ್ನೊಂದು ಫ್ಯಾನು ಆನ್ ಆಗ್ತಿಲ್ಲಪ್ಪ ಮೊನ್ನೆ 3 days. ಹೋಗಿ ಒಳಗಡೆ ಹೋಗ್ಬಿಡು ಸುಮ್ಮನೆ. ಸೊ ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ವೀಡಿಯೋಸ್ಗಳು ಮಾಡಿದೆ, ತುಂಬ ದಿನ ಆಯಿತು ಬ್ಲಾಗ್ ಮಾಡಿದೆ. ಸೊ ಇವತ್ತು ಅದಕ್ಕೆ ಸಂದರ್ಭ ಕೂಡಿ ಬಂತು. ಏನಪ್ಪ ಅಂತಂದರೆ ಫುಲ್ಲು 2-3 months ಏನದು ಅಯೋಧ್ಯೆಗೆ ಇದಕ್ಕೆ ಮಹಾಕುಂಭ ಮೇಳಕ್ಕೆ ಹೋಗಿ ಬಂದ್ವಲ್ಲ. ಸೊ ಅದೇ ಲಾಸ್ಟ್, ಮತ್ತೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಯಾಕಪ್ಪ ಅಂತಂದರೆ ಫುಲ್ ಡಬಲ್ ಡ್ಯೂಟಿಯಲ್ಲಿ ಇಲ್ಲಿ ಡ್ಯೂಟಿ ಮಾಡೋಷ್ಟರಲ್ಲಿ ಫುಲ್ ಬಿಜಿ ಹೋಗ್ಬಿಟ್ಟೆ. ಎಲ್ಲೂ ಟೈಮೇ ಸಿಗಲಿಲ್ಲ, ಅಷ್ಟೊಂದು ಬಿಜಿ ಹೋಗ್ಬಿಟ್ಟೆ. ಇಲ್ಲಾಂದರೆ ಹಂಗೆ ಅಪ್ಡೇಟ್ ಮಾಡ್ಕೊತಾನೇ ಇರ್ತಿದ್ದೆ. ನಾನು ಎಲ್ಲೂ ಹೊರಗಡೆ ಎತ್ತಿಲ್ಲ, ಗಾಡಿ ಯಾವ ಕಡೆನೂ ಹೋಗೇ ಇಲ್ಲ, ಎಲ್ಲೂ ಅಂದರೆ ಲೈಕ್ ಟ್ರಿಪ್ ಹೋಗಿಲ್ಲ, ಎಲ್ಲೂ ತಿರುಗಾಡಿಲ್ಲ. ಬರೀ ಡ್ಯೂಟಿ ಅದು ಇದು ಅಂದ್ಕೊಂಡೆ ಸುತ್ತಾಡೋದ್ರಲ್ಲೇ ಏನಂತಾರೆ ಲೈಕ್ ಆ ಕಡೆಯಿಂದ ಈ ಕಡೆ ಡ್ಯೂಟಿ, ಈ ಕಡೆಯಿಂದ ಆ ಕಡೆ ಡ್ಯೂಟಿ ಮಾಡೋದೆಲ್ಲ ಆಯಿತು. ಫುಲ್ಲು 3 months ಒಳ್ಳೆ ಕ್ಲೋಸ್ ಮಾಡಿಬಿಟ್ಟಿದ್ದೆ ನಾನು ವ್ಲಾಗ್ನೇ. ಸೊ ಅದಕ್ಕೆ ಇವತ್ತು ಅದಕ್ಕೆ ಟೈಮ್ ಕೂಡ ಬಂದೈತೆ. ನಮ್ಮ ಬೈಕ್ದು ಇವತ್ತು ಆ್ಯಕ್ಚುಲಿ ತವ್ರ ಮನೆಗೆ ಹೋಗೋ ಸಂದರ್ಭ ಬಂದೈತೆ. ಸೊ ಏನಪ್ಪ ಅಂತಂದರೆ ಗುಲ್ಬರ್ಗಾದಲ್ಲಿ ಮಾಡಿಸಿರೋ ಸರ್ವಿಸ್ ನನ್ನ ಬೈಕಿಗೆ ಇಲ್ಲಿವರೆಗೂ ಮಾಡಿಸಿಲ್ಲ. ಆ್ಯಕ್ಚುಲಿ 6,000 kilometer ಮಾಡಿಸ್ಬೇಕು, ಮೇಲೆ 7,000 kilometer ಮಾಡಿಸ್ಬೇಕು ಹೇಳಬೇಕು ಅಂದರೆ. ಬಟ್ ಆಯಿಲ್ ಲೆವೆಲು ಸ್ವಲ್ಪ ಕಡಿಮೆ ಆಗಿತ್ತು, ಚೆಕ್ ಮಾಡಿಸಿದೆ. ಸರ್ ಸುಮ್ಮನೆ ಮಾಡಿಸ್ಬಿಡಿ ಬೆಸ್ಟು ಅಂತ ಅಂದರು ಅವರು. ಲೈಕ್ ಇಂಜನ್ ಪರ್ಫಾರ್ಮೆನ್ಸ್ ಚೆನ್ನಾಗಿರೋ, ಸುಮ್ಮನೆ ಮಾಡಿಸಿ, ಯಾಕೆ ಲೇಟ್ ಮಾಡ್ತೀರಾ ಅಂತ ಅಂದರು. ಅದಕ್ಕೆ ಯಾಕೆ ಲೇಟ್ ಮಾಡೋದು, ಮಾಡಿಸೇ ಬಿಡೋಣ ಅತ್ಲಾಗಿದ್ದಾಗಲಿ ಅಂದ್ಬಿಟ್ಟು ಸುಮ್ಮನೆ ನಾನು ಹಿಂಗಾದ್ರೆ ಸರಿ ಹೋಗಲ್ಲ, ಲೈಕ್ ಮಾಡಿಸೇ ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಎತ್ಕೊಂಡು ಹೋಯ್ತಾ ಇದ್ದೀನಿ. ಸೊ ಇವಾಗ ಎಷ್ಟಾಗುತ್ತೆ ಕಿಲೋಮೀಟ್ರ್ ಅಂದರೆ 16,311 ಕಿಲೋಮೀಟ್ರ್ ಅಂದರೆ ಆ್ಯಕ್ಚುಲಿ ನಾನು 15,000 ಸಾವಿರ ಮಾಡಿಸ್ಬಿಡ್ತಿದ್ದೆ. ಯಾವಾಗಲೂ ಒಂದು 5,000 kilometer ಹಂಗೆ ಬಂದುಬಿಟ್ರೆ ಸುಮ್ಮನೆ ಬೇಡ ಗುರು, ಚೆನ್ನಾಗಿರುತ್ತೆ ಮಾಡಿಸ್ಬಿಡೋಣ ಅಂದ್ಬಿಡ್ತಿದ್ದೆ. ಸೊ ಇದೇ ಸಲನೇ ಡಿಲೇ ಆಗಿರೋದು. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಸಲ ಇನ್ನೂ ಏನೇನು ಬರುತ್ತೋ ಗೊತ್ತಿಲ್ಲ. ಅಂದರೆ ಲೈಕ್ ಸರ್ವಿಸು, ಫ್ರಂಟ್ ಸಕಪ್ ಗೇರ್ ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಅದು ಲೈಕ್ ಆಯಿಲು ರೈಟ್ ಸೈಡಿಂದ ಆಯಿಲು ಲೀಕ್ ಆಗ್ತಾಯಿದೆ. ಅದು ಮುಂಚೆನೂ ಆಗಿತ್ತು ಸುಮಾರು ಸಲ ಆಗ್ಬಿಟ್ಟು. ಈ ಗಾಡಿಯಲ್ಲಿ ಅದೇನೋ ಗೊತ್ತಿಲ್ಲ, RC-ಯಲ್ಲಿ ಏನೂ ಮೇಜರಸ್ ಪ್ರಾಬ್ಲಮ್ಸ್ ಇಲ್ಲ. ಮತ್ತು ಯಾವುದೂ ಲೈಕ್ ಏನಂತಾರೆ ಹಿಂಗೆ ಟಯರ್ಡ್ನೆಸ್ ಅನಿಸಲ್ಲ. ಲೈಕ್ ಡೈಲಿ ಓಡಿಸೋಂಗೆ ನೀವು ಯಾವಾಗಾದರೂ ಒಂದಿನ ಈ ಗಾಡಿನ ಎತ್ಕೊಂಡಾಗ ಅವಾಗ ನಿಮಗೂ ಟಯರ್ಡ್ನೆಸ್ ಅನಿಸುತ್ತೆ. ಸಾಕಪ್ಪ ಈ ಗಾಡಿ ನನಗೆ ಅನಿಸುತ್ತೆ. ನಾನು ಡೈಲಿ ಓಡಿಸ್ತೀನಲ್ವಾ, ನಾನು ಡೈಲಿ ಲೋಕಲ್ ಓಡಿಸ್ತೀನಿ, ಲಾಂಗ್ ಎತ್ಕೊಂಡು ಹೋಗಿದ್ದೀನಿ. ಸೊ ನನಗೇನು ಅನಿಸೋದೇ ಇಲ್ಲ. ಲೈಕ್ ಏನಪ್ಪ ಅಂತಂದರೆ ಈ ಗಾಡಿಯಲ್ಲಿ ಮೇನ್ ಪ್ರಾಬ್ಲಮ್ ಬರೋದೇ ಸಸ್ಪೆನ್ಷನ್ನು. WP ಸಸ್ಪೆನ್ಷನ್ ತುಂಬ ಸ್ಮೂತ್ ಅಲ್ವಾ. ನಮ್ಮ ಇಂಡಿಯನ್ಸ್ ರೋಡಿಗೆ ಅದು ಅಷ್ಟೊಂದು ಹೇಳ್ಕೊಳಂಗಲ್ಲ. ಬಟ್ ಇಲ್ಲಿ ಯಾವ ಟೈಮಲ್ಲಿ ಎಲ್ಲಿ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ವಲ್ಲ. ಕಂಟ್ರೋಲ್ ಮಾಡ್ಕೊತೀವಿ, ಏನೋ ಮಿಸ್ ಆಗೊಂದು ನಂಬ್ಗಳಲ್ಲಿ ಇಳ್ಕೊಂಬಿಟ್ರೆ ಅಂದರೆ ಅದರಲ್ಲಿ ಡಬಲ್ ಉಲ್ಟಾ ಅಲ್ವಾ ಸಸ್ಪೆನ್ಷನು. ಲೈಕ್ ಎಲ್ಲರೂ ಸಸ್ಪೆನ್ಷನ್ ಈ ಥರ ವರ್ಕ್ ಆಗುತ್ತೆ ಅಂದರೆ ಮೇಲಿಂದ ಪಂಪ್ ಔಟ್ ಆಗುತ್ತೆ. ಅದೇನು ಇದಿರುತ್ತಲ್ವ ಸಿಲ್ವರ್, ಅದು ಮೇಲೆ ಇರುತ್ತೆ. ಇದಕ್ಕೆ ಉಲ್ಟಾ ಅಲ್ವಾ, ಹಿಂಗೆ ಪಂಪ್ ಆಗುತ್ತೆ ಇದು ಸಸ್ಪೆನ್ಷನು. ಅಂದರೆ ಲೈಕ್ ವರ್ಕ್ ಹಿಂಗಾಗುತ್ತೆ. ಸೊ ಆ ಕಾರಣಕ್ಕೆ ಏನೂ ಮಾಡೋಕ್ಕಾಗಲ್ಲ, ಅದು ಲೀಕ್ ಆಗುತ್ತೆ. ಅಂದರೆ ಜಾಸ್ತಿ ನೀನು ಯಾವುದಾದ್ರೂ ದೊಡ್ಡ ಹಂಪಲ್ಲಿ ಧರಲ್ ಅಂತ ಹಾಕ್ಬಿಟ್ರೆ ಒಂದು ಮ್ಯಾಗ್ವಿಲ್ ಕಟ್ಟಾಗೋಗೋ ಚಾನ್ಸಸ್ ಇರುತ್ತೆ. ಟೈರ್ ಪ್ರೆಷರ್ ಕರೆಕ್ಟಾಗಿದ್ದರೆ ಮ್ಯಾಗ್ವಿಲ್ಗೆ ಏನೂ ಎಫೆಕ್ಟ್ ಬೀಳಲ್ಲ. ಲೈಕ್ ಅಂದರೆ ಓಕೆ ಬೀಳುತ್ತೆ, ಬೀಳಲ್ಲ ಅಂತೆಲ್ಲ ಬೀಳುತ್ತೆ. ಬಟ್ ಏನಪ್ಪ ಅಂದರೆ ಫಸ್ಟು ಬೀಳೋದೇ ಹೊರತ ಸಸ್ಪೆನ್ಷನ್ಗೆ. ಟಯರು ಬೀಳುತ್ತೆ, ಟಯರ್ಗೆ ಏನಾದರೂ ಏರ್ ಕಡಿಮೆ ಇದ್ದರೆ ವೀಲು ಬೆಂಡಾಗೋ ಚಾನ್ಸಸ್ ಇರುತ್ತೆ, ತಳ್ಳಗಿದ್ರೆ ಮುರಿದೋಗ್ಬಿಡುತ್ತೆ. ಸೊ ಆ ಥರ ಇದು ಲೈಕ್ ಏನಂತಾರೆ ಹೋಗ್ತಾ ಮೊನ್ನೆ ಯಾವುದೋ ಒಂದು ಟ್ರಿಪ್ಪಲ್ಲಪ್ಪ ಟ್ರಿಪ್ಪಲ್ಲಿ ವಾಪಸ್ ಬೆಂಗಳೂರಿಗೆ ರೋಡಲ್ಲೇ ಬರ್ತಾನೆ ಚಲಲ್ಲಂತ ನಂಬಿಕೆ ಬಿದ್ದುಬಿಡ್ತು. ಏನು ಮಾಡೋಕ್ಕಾಗಲ್ವಲ್ಲ, ಬಿದ್ಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ. ಎಂಥ ದೊಡ್ಡ ಗಾಡಿಗಳನ್ನೇ ಉಷ್ಟಾಗ್ಬಿಡ್ತಾವಂತೆ, ಇನ್ನು ಇದು ಯಾವ ಲೆಕ್ಕ. ಸೊ ಅದಕ್ಕೆ ಹಂಪಿಗೆ ಬಿದ್ದುಬಿಡ್ತು, ಇನ್ನೇನು ಮಾಡೋಕ್ಕಾಗಲ್ವಲ್ಲ. ಅದು ಪುಣ್ಯಕ್ಕೆ ಅವತ್ತೇನೂ ಆಗಿರಲಿಲ್ಲ. ಸೊ ಇವಾಗ ನೆಕ್ಸ್ಟ್ ಡೇ ನಾರ್ಮಲ್ ಡೇಸ್ ವರ್ಕಲ್ಲಿ ಒಂದು ಯಾವುದೋ ಚಿಕ್ಕ ಹಂಪಲ್ಲೇನೋ ಬಿತ್ತು, ಅವತ್ತಿನಿಂದ ಸ್ಟಾರ್ಟ್ ಆಗ್ಬಿಡ್ತಾ ಲೀಕ್ ಆಗೋಕ್ಕೆ. ಗೊತ್ತಾಯಿತು ನನಗೆ ಮಾಡಿಸ್ಬೇಕಂದ್ರೆ ರೀಸೆಂಟ್ಲಿ ಆಗಿರೋದು ಅದು. ಅದಕ್ಕೆ ತುಂಬಾ ಆಯಿಲ್ ಲೀಕ್ ಆಗಿಬಿಟ್ರೆ ಸಸ್ಪೆನ್ಷನ್ಗೆ ಏನಾದರೂ ಸ್ಕ್ರ್ಯಾಚಸ್ ಬಿದ್ದುಬಿಟ್ರೆ ತುಂಬ ಕಷ್ಟ. ಅಂದರೆ ಲೈಕ್ ಏನಂದರೆ ಅದ್ರದ್ದು ಬೂಷರ್ ಬರುತ್ತಲ್ವ ಸುತ್ತ, ಆ ಬೂಷರ್ಗೆ ಅಂದರೆ ಆ ಬೂಷರ್ನೇ ಆಯಿಲ್ ತಡ್ಕೊಳ್ಳುತ್ತೆ. ಆ ಸಸ್ಪೆನ್ಷನ್ ಕರೆಕ್ಟಾಗಿದ್ದರೆ. ಅದಕ್ಕೆ ಜಾಸ್ತಿ ರಫ್ ಸ್ಕ್ರ್ಯಾಚಸ್ ಬಿದ್ದುಬಿಟ್ರೆ ಆ ಸಸ್ಪೆನ್ಷನ್ ಇದು ಇರುತ್ತಲ್ಲ ಮುಂದಿಂದು, ಅದಕ್ಕೇನಾದ್ರು ಜಾಸ್ತಿ ಸ್ಕ್ರ್ಯಾಚ್ ಬಿದ್ದುಬಿಟ್ರೆ ಮುಗೀತು. ಅದು ನೀವು ಎಷ್ಟು ರಿಪೇರಿ ಮಾಡಿಸಿದ್ರು ವೇಸ್ಟು. ಲೈಕ್ ಮತ್ತೆ ಅದು ಲೀಕೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ನೋಡಿಕೊಂಡು ಓಡಿಸ್ಬೇಕು. ಬಟ್ ಎಲ್ಲೂ ಹೋಗ್ತಿರೋ ಜಾಗನಾದ್ರೂ ಆಯ್ತಾ, ಹೋಗಿ ಒಳಗಡೆ ಹೋಗ್ಬಿಡು ಸುಮ್ಮನೆ. ಸ್ವಲ್ಪ ನಿಂತ್ಕೊಂಡೋದ್ರೆ ಏನಾಯ್ತದ್ರಪ್ಪ.
ಅಣ್ಣಂದಿರ ಈಗ ಮಾಡಿನೇ ಇದು ಮಾಡ್ಕೊಳ್ಳೋದು. ಏನು ಹೇಳ್ತೀರ ಹೇಳ್ರಿ ಅವ್ರಿಗೆ. ಆಮೇಲೆ ಅದು ಆನ್ ಆಗಿಲ್ಲ ಅಂದರೆ ಕಷ್ಟ. ಈ ಸರ್ವಿಸ್ ಸೆಂಟ್ರ್ ತುಂಬ ಇಷ್ಟ ಆಗಿದೆ ಗುರು. ಯಾಕಂದರೆ ಇಲ್ಲಿ ಹೆಂಗಿದೆ ಅಂದರೆ ಲೈಕ್ ಗಾಡಿ ಕೊಟ್ಬಿಟ್ಟು ಗಾಡಿ ಎದುರುಗಡೆನೇ ನಿಮ್ಗೆ ಕೂತ್ಕೊಳ್ಳೋಕ್ಕೆ ಜಾಗ ಕೊಡ್ತಾರೆ. ಅಂದರೆ ಲೈಕ್ ಅದೊಂಥರ ಸಮಾಧಾನ. ನೀವು ಏನು ಅಂತೀರೋ ಬಿಡ್ತೀರೋ ಗೊತ್ತಿಲ್ಲ. ಈಗ ಗಾಡಿ ಸರ್ವಿಸಿಗೆ ಕೊಟ್ಟಿರ್ತೀವಲ್ವಾ, ಗಾಡಿ ಸರ್ವಿಸಿಗೆ ಕೊಟ್ಟಾಗ ಅದು ಏನೋ ಗಾಡಿನ ಅದು ಅವ್ನು ಪಾಪ ಕರೆಕ್ಟಾಗಿ ಮಾಡ್ತಾನೆ ಕೆಲಸ, ಅವನದೇನು ಮಿಸ್ಟೇಕ್ಸ್ ಇರಲ್ಲ. ಯಾಕಂದರೆ ಎಲ್ಲ ಕರೆಕ್ಟಾಗಿ ಮಾಡ್ತಾನೆ. ಬಟ್ ಎದುರುಗಡೆ ನಾವು ಇರಬೇಕು. ಯಾಕಂದ್ರೆ ಒನ್ ಡೇ ಫುಲ್ ಬೇಕಾದ್ರೆ ತಗೊಳ್ಳಿ, ಅವನು ನೀಟಾಗಿ ಸರ್ವಿಸ್ ಮಾಡಿ ಕೊಟ್ಬಿಡ್ಬೇಕು. ನನಗೆ ತುಂಬ ದೂರ ಆಗುತ್ತೆ, ಯಾಕಂದರೆ ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಮಿನಿಮಮ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಅಲ್ಲಿಗೆ ಹೋಗಿ ಮಾಡಿಸ್ಬೇಕಲ್ವಾ. ಈಗ ನಾನು ಜಳ್ಳಳಿಗೆ ಹೋಗಬೇಕು, ಜಳ್ಳಳಿಯಿಂದ 8ನೇ ಮೈಲಿಗೆ ಹೋಗಬೇಕು. 8ನೇ ಮೈಲಲ್ಲಿ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಇದೆಯಲ್ಲ, ಅಲ್ಲಿಂದ ಲೆಫ್ಟ್ ಹೊಡ್ಕೊಂಡ್ರೆ ಅಲ್ಲಿ ನಮ್ಮ KTM ಸರ್ವಿಸ್ ಸೆಂಟರು. ಲೊಕೇಶನಲ್ಲಿ ಹಾಕಿರ್ತೀನಿ KTM ಸರ್ವಿಸ್ದು ಸೆಂಟರ್. ತುಂಬ ಚೆನ್ನಾಗಿ ಮಾಡ್ತಾನೆ. ನೀವು ಯಾರಾದರೂ ಈ ಕಡೆ ಸೈಡ್ ಲೈಕ್ ನಾಗರಬಾವಿ ಈ ಸೈಡೆಲ್ಲ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿರಿ. ಬಂತು, ಇನ್ನೇನು ಜಳ್ಳಳಿ ಕ್ರಾಸೇ ಬಂದುಬಿಡ್ತು. ಇಲ್ಲಿಂದ ಸೀದಾ ಒಂದೇ ರೋಡು. ಹಿಂಗೆ ಬರ್ತಾರೆ ಮಕ್ಕಳು ನಿಂತ್ಕೊಂಡಾಳೆ ನೋಡಿ, ಹೆಂಗೆ ನಿಂತ್ಕೊಂತಾಳೆ ನೋಡ್ರಿ ಅವಳು. ಅಲ್ಲ ನೋಡಿರ್ತಾರೆ, ನೋಡಿ ಬರ್ತಾರೆ ಏನು ಕಿತ್ಕೊತ ನೀವು ನಮ್ದು ಅಂತ. ಅದು ಯಾಕೆ ಹಿಂಗಪ್ಪ ನೋಡಿ, ಅಲ್ಲೇ ಹಿಂಗೆ ಬರ್ತಾ ಇದ್ದೀನಿ. ನಾವು ನಿಂತ್ಕೊಂತಾಳೆ, ಕೂತು ಬಿಟ್ಟಿದ್ರೆ ಹೋಗಿರ್ತಿಲ್ಲ, ನಾನು ಹೋಗಿರ್ತಿದ್ದೆ, ಅವಳು ಹೋಗಿರ್ತಿಲ್ಲ ಅಷ್ಟೇ. ರೈಡಿಂಗ್ ಗೇರ್ಸ್ ಬೇರೆ ಏನಿಲ್ಲ. ಬನ್ನಿ, ಸಿಗ್ನಲ್ ನೋಡಿದ್ರು ಮಾರ್ನಿಂಗ್ ಬಂದ್ರಿ, ಇದೇ ಹಣೆ ಬರ. ಸಿಗ್ನಲಲ್ಲೇ ಸದಾ ಹೋಗ್ಬೇಕು. ಇವಾಗ ಇಲ್ಲಿಂದ ಊಟ ಮಾಡ್ಕೊಂಡು ಬಿಟ್ಬಿಡೋಣ, ತಿಂಡಿ ಮಾಡ್ಕೊಂಡು ಬಿಟ್ಬಿಡೋಣ ಇಲ್ಲಿಂದ. ಏನು ಗುರು ಆಕ್ಸಿಡೆಂಟ್ ಆಗ್ಬಿಡುತ್ತೆ ಇಲ್ಲಿ. ಓ ಮೈ ಗಾಡ್. ಎರಡು ಬಸ್ಸು ಉದ್ದಾಟ. ಸೊ ಇಲ್ಲೇ ಎಲ್ಲೋ ಹೇಳಬೇಕು ಬ್ರೋ, ಫಸ್ಟ್ ಲೆಫ್ಟು. ನನಗೂ ಮರ್ತೋದಂಗೆ ಆಗೈತೆ. ಇಲ್ಲ ಇಲ್ಲಿ ಫಸ್ಟ್ ಲೆಫ್ಟೇ ಹೊಳ್ಕೋಬೇಕು. ಫಸ್ಟ್ ಲೆಫ್ಟು ಹೊಳ್ಕೊಂಡ್ರೆ ರಿಯರ್ ಹಿಂದ್ಗಡೆ ಹೋಗ್ಬೇಕು ಆ್ಯಕ್ಚುಲಿ. ಹೌದು ಇಲ್ಲೇ ಇಲ್ಲೇ ಕರೆಕ್ಟು. ನೋಡಿ ಬನ್ನಿ. ಇದೇ ರೋಡಾ? ಇದೇ ರೋಡ್ ಕರೆಕ್ಟ್. ಹಿಂಗೆ ಸ್ಟ್ರೈಟ್ ಹೋದರೆ ಐಕೆ ಬರುತ್ತಲ್ಲ, ಐಕೆ ಅಲ್ಲೇನಾ? ಏನು ಕನ್ಫ್ಯೂಸ್ ಆಗುತ್ತಪ್ಪ ರೋಡ್ಗಳು. ಸೊ ಫೈನಲಿ ಹುಡುಕಾಡಿದ್ದಕ್ಕೆ ಸಿಕ್ತು. ಸೊ ಬನ್ನಿ, ಇದ್ರ ಹಿಂದ್ಗಡೆ ಹೋಗ್ಬೇಕು ನಾವು ಇವಾಗ. ಸೊ ಇದು ಬ್ಯಾಕ್ ಸೈಡು. ಆ್ಯಕ್ಚುಲಿ ಸರ್ವಿಸ್ ಇರೋದು ಇಲ್ಲಿ ಹಾಕಿದೆ ನೋಡಿ, KTM ಸರ್ವಿಸ್ ಅಂತ. ಸರ್ವಿಸ್ ಇಲ್ಲೇ ಮಾಡೋದು. ಇದಕ್ಕೆ ನಮ್ಮ ಬ್ರೋಗೆ ಫೋನ್ ಮಾಡಿದ್ದೆ, ಬರ್ತಾಯಿದ್ರಂತೆ ಆನ್ ದ ವೇ. ಬನ್ನಿ ಅಲ್ಲಿ ತನಕ ಬರಲಿ, ಕುತ್ಕೊಳ್ಳೋಣ. ಇಲ್ಲಿಲ್ಲ ಬ್ರೇಕ್ ಎಲ್ಲ ಕರೆಕ್ಟಾಗಿ ಹಿಡಿತಲ್ಲ ಇನ್ನು ಮುಂದೆ? ಬ್ರೇಕ್ ಹಿಡಿತದೆ, ಅದು ಬೆಂಡ್ ಆಗ್ಬಿಟ್ಟಿದೆ ಇಲ್ಲಿಂದ. 180 rupees ಆಗುತ್ತೆ. ಇದು ಬಿಡೋದು ಕರೆಕ್ಟಾಗಿದೆ. ಇದೆ ಕೂಲೆಂಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಕೂಲೆಂಟ್ ಹೌದು ಬ್ರೋ, ನಾನು ಕೂಲೆಂಟೇ ಚೆಕ್ ಮಾಡಿಲ್ಲ ಒಟ್ಟು.
ಅದು ಇನ್ನೊಂದು ಫ್ಯಾನು ಆನ್ ಆಗ್ತಿಲ್ಲಪ್ಪ ಮೊನ್ನೆ 3 ಡೇಸಿಂದ. ಅಂದರೆ ಲೈಕ್ ಹೀಟ್ ಅಂದರೆ ಹೀಟ್ ಆಗೋದು ಓವರ್ ಏನು ತೋರಿಸಿಲ್ಲ, ಬಟ್ ಆದರೆ ಫ್ಯಾನು ಆನೇ ಆಗಿಲ್ಲ. ನಾನು ಮೋಸ್ಟ್ಲಿ ಹೀಟ್ ಜಾಸ್ತಿ ಆಗಿರ್ಲಿಕ್ಕಿಲ್ಲ ಬಿಡು ಅನ್ಕೊಂಡು ಸುಮ್ಮನೆ ಅದೇ ಒಂದ್ಸಲ ಚೆಕ್ ಮಾಡಬೇಕು. ನಾನು ಬರಲ್ಲ ಹಾಗೆ ತಗಡೆ ಹೊಡ್ಬೋಣ ಅಲ್ವಾ? ಇಲ್ಲ ಕಡಿಮೆ ಆಗಿದೆ ಅಂತ ಹೇಳಿದ್ರು, ನಾನು ಕೇಳಿದೆ ಅದಕ್ಕೆ ಬಂದೆ. ಇಲ್ಲಾಂದ್ರೆ ಇನ್ನೂ ಮಂತೊಂದು ಹೋಗ್ಲಿ ಬಿಡೋಣ ಸುಮ್ಮನೆ ಆಗ್ಬೇಕಂತ ಮಾಡಿದ್ದೆ. ನೀವು ಬೆಸ್ಟ್ ಆಯ್ತಲ್ಲ ಇವತ್ತಿಗೆ ರಜಾ ಹಾಕೊಂಡಿದ್ದಕ್ಕೆ, ನಾಳೆ ರಜಾ ಹಾಕೊಂಡಿದ್ದಕ್ಕೆ ನಾನು ಬಂದಿದ್ದಕ್ಕೆ. ನಾಳೆ ಎಷ್ಟು ದಿನ ರಜಾ? ಲೈಕ್ ಒಂದು 15 ದಿನ 15 ಡೇಸ್ ಹಾಕೊಂಡಿದ್ದೆ. ಹಾಂ ಅಂದರೂ ನಮ್ಗೆ ನೀವಿರೋದು ಬೇರೆ ಬ್ರೋ. ಒಬ್ಬರನ್ನ ಇದು ಮಾಡ್ಕೊಂಬಿಟ್ವೆ ಮುಗೀತು, ಅದು ಬೇಕಾದಿರಲಿ, ಅದು ಒಂಥರ ಇದಾಗ್ಬಿಡುತ್ತೆ ನಮಗೆ. ತಳಗೇನು ಕೌಂಟ್ ಮಾಡ್ಬೇಕು, ಇದು ಮಾಡ್ಬೇಕು, ಹೇಳ್ಬೇಕು ಅವ್ರಿಗೆ.